ಕೃಷ್ಣ. ದಕ್ಷಿಣ ಭಾರತದ ಶ್ರೀರಂಗನಾಥ ದೇವಸ್ಥಾನದಲ್ಲಿ ಒಬ್ಬ ಬ್ರಾಹ್ಮಣನಿರ್ತಾನೆ. ಅವನು ತುಂಬ ಕಡು ಬಡವನಾಗಿರ್ತಾನೆ ಮತ್ತು ಅವ್ರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ. ಸೊ ಅವರು ಪ್ರತಿದಿನ ಭಗವದ್ಗೀತೆ ಪುಸ್ತಕವನ್ನು ಹಿಡ್ಕೊಂಡು ಅಳ್ತಾ ಇರ್ತಾರೆ. ಅಲ್ಲಿ ಹೋಗೋ ಬರೋರೆಲ್ಲ ಅವರನ್ನು ಟೀಕೆ ಮಾಡ್ತಾರೆ. ಯಾಕೆಂದರೆ ಅವರಿಗೆಲ್ಲ ಗೊತ್ತಿರುತ್ತೆ ಇವರಿಗೆ ಓದೋದಕ್ಕೆ ಬರೋದಿಲ್ಲ, ಆದ್ರೂ ಅವರು ಭಗವದ್ಗೀತೆಯನ್ನು ಇಟ್ಕೊಂಡು ಅಳ್ತಾರೆ. ಸುಮ್ಮನೆ ಓದೋಕ್ಕೆ ಬರೋದಿಲ್ಲ, ಸುಮ್ಮನೆ ಆದರೆ ಪೇಜ್ ಮಾತ್ರ ತಿರುಗಿಸ್ತಾನೆ ಇರ್ತಾರೆ ಅಂತ ಟೀಕೆ ಮಾಡ್ತಾರೆ. ಕೆಲವರು ಅವರನ್ನು ನೋಡಿಬಿಟ್ಟು ಏನು ಬ್ರಾಹ್ಮಣ ನೀನು ಭಗವದ್ಗೀತೆ ಓದಿ ಮುಗಿಸ್ದಾ ಅಂತ ಕೇಳ್ತಾರೆ. ಅದಕ್ಕೆ ಅಂದರೆ ಅವರಿಗೆ ಆ ಬ್ರಾಹ್ಮಣರಿಗೆ ಗೊತ್ತಿತ್ತು ಇವರು ಟೀಕೆ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಅವರು ಯಾವುದೇ ಉತ್ತರವನ್ನು ಕೊಡ್ತಿರಲಿಲ್ಲ. ಸೊ ಹೀಗೇ ಒಂದು ಸಲ ಶ್ರೀ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದಲ್ಲಿ ಟ್ರಾವೆಲಿಂಗ್ ಮಾಡ್ತಿರ್ತಾರೆ. ಸೊ ಆ ಟೈಮ್ನಲ್ಲಿ ಅವರು ಶ್ರೀ ರಂಗನಾಥನ ದೇವಸ್ಥಾನಕ್ಕೆ ಅವರು ಭೇಟಿಯನ್ನು ಮಾಡ್ತಾರೆ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಭಗವಂತ, ಅವರಿಗೆ ಗೊತ್ತಿದೆ ಅಲ್ಲೊಬ್ಬ ನನ್ನ ಪರಮ ಭಕ್ತನಿದ್ದಾನೆ ಅಂತ. ಆದರೆ ಬೇರೆ ಜನಗಳಿಗೆ ಗೊತ್ತಿಲ್ಲ ಅವನು ಪರಮ ಭಕ್ತ ಅಂತ. ಸೊ ಆ ಟೈಮಲ್ಲಿ ಚೈತನ್ಯ ಮಹಾಪ್ರಭುಗಳು ದೇವಸ್ಥಾನದ ಒಳಗೆ ಹೋಗುವಾಗ ಈ ಬ್ರಾಹ್ಮಣನ ನೋಡಿ ಕೇಳ್ತಾರೆ, ನೀವು ಏನು ಭಗವದ್ಗೀತೆ ಓದ್ತಾ ಇದ್ದೀರಾ ಅಂತ. ಸೊ ಅದಕ್ಕೆ ಬ್ರಾಹ್ಮಣ ಹೇಳ್ತಾರೆ, ಉತ್ತರವನ್ನು ಕೊಡ್ತಾರೆ. ಯಾಕೆಂದರೆ ಬ್ರಾಹ್ಮಣಿಗೆ ಗೊತ್ತಾಗುತ್ತೆ ಇವರು ಮಹಾನ್ ಸಾಧುಗಳು, ಸೊ ಇವರು ನನ್ನನ್ನು ಟೀಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಅವರು ಉತ್ತರವನ್ನು ಕೊಡ್ತಾರೆ. ಹೌದು, ನಾನು ಭಗವದ್ಗೀತೆಯನ್ನು ಓದ್ತಾ ಇದ್ದೀನಿ, ಆದರೆ ಇದು ನನ್ನ ಗುರುಗಳ ಆಜ್ಞೆಯನ್ನು ನಾನು ಪಾಲನೆ ಮಾಡ್ತಾ ಇದ್ದೀನಿ. ನನ್ನ ಗುರುಗಳು ಆಜ್ಞೆಯನ್ನು ಮಾಡಿದ್ದಾರೆ, ನಾನು ದಿನಕ್ಕೆ ಭಗವದ್ಗೀತೆ 18 ಅಧ್ಯಾಯಗಳನ್ನು ನಾನು ಓದಬೇಕು ಅಂತೇಳಿ. ಆದರೆ ಒಂದು ವಿಚಾರ ಏನಂದರೆ ನನಗೆ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ. ಆದರೂ ನನ್ನ ಗುರುಗಳು ನನಗೆ ಯಾಕೆ ಹೇಳಿದರು ಅಂತ ಗೊತ್ತಿಲ್ಲ. ಆದರೆ ನಾನು ಪ್ರತಿದಿನ ಈ ಪೇಜನ್ನು ತಿರುಗಿಸ್ತಾ ಇರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಓಕೆ, ನಿಮಗೆ ಓದೋಕ್ಕೆ ಬರೋದಿಲ್ಲ, ಆದರೆ ನೀವು ಅಳ್ತಾ ಇದ್ದೀರಲ್ಲ ಏನಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ಬ್ರಾಹ್ಮಣ ಹೇಳ್ತಾರೆ, ಹೌದು ನನಗೆ ಓದೋದಕ್ಕೆ ಬರೋದಿಲ್ಲ, ಆದರೆ ಯಾವಾಗ ನಾನು ಈ ಚಿತ್ರವನ್ನು ನೋಡ್ತೀನೋ ಆವಾಗ ನನಗೆ ಅಳು ಬರುತ್ತೆ ಅಂಥೇಳಿ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿರ್ತಕ್ಕಂಥ ಚಿತ್ರವನ್ನು ತೋರಿಸ್ತಾರೆ. ನೋಡಿ, ಭಗವಂತ ಮುಕ್ಕೋಟಿ ದೇವತೆಗಳ ಒಡೆಯ ಒಬ್ಬ ಭಕ್ತನಿಗೋಸ್ಕರ ಸಾರಥಿಯಾಗಿದ್ದಾನೆ, ಅವನೆಷ್ಟು ಕರುಣಾಮಯಿ ಅಂಥೇಳಿ ನನಗೆ ಅಳು ಬರ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಅವರನ್ನು ಆಲಂಗಿಸ್ತಾರೆ. ಅವರು ಹೇಳ್ತಾರೆ, ನೀನು ನಿಜವಾಗ್ಲೂ ಭಗವದ್ಗೀತೆಯನ್ನು ಓದ್ತಾ ಇದೆಯಾ ಅಂತೇಳಿ ಅವರನ್ನು ಆಲಿಂಗನೆ ಮಾಡ್ಕೊಳ್ತಾರೆ. ಈ ಲೆಕ್ಚರನ್ನು ಶ್ರೀಲ ಪ್ರಭುಪಾದರು 1968 ನವೆಂಬರ್ 25 ಲಾಸ್ ಏಂಜಲಸ್ನಲ್ಲಿ ಕೊಟ್ಟಿದ್ದಾರೆ. ನೋಡಿ, ಸಾರಥಿಯಾಗಿ ಮಾಡ್ತಕ್ಕಂಥ ಕೆಲಸ ಏನಿದೆ ಅದು ತುಂಬ ಕಠಿಣವಾದಂಥ ಕೆಲಸ. ಇವಾಗ ನಾವು ಕಾರು ಓಡಿಸುವಾಗ ನಾವು ಹೇಳ್ತೀವಿ ಲೆಫ್ಟ್ ಹೋಗಬೇಕು ಅಂದರೆ ಲೆಫ್ಟ್ ಹೋಗು ಡ್ರೈವರ್, ರೈಟ್ ಹೋಗು ಅಂತ ಹೇಳ್ತೀವಿ. ಬಟ್ ಆಗ ರಥದಲ್ಲಿ ಓಡಿಸ್ಬೇಕಾದ್ರೆ ಅವ್ರ ಯೋಧ ಏನಿರ್ತಾನೆ ಅವನು ಬ್ಯುಸಿ ಇರ್ತಾನೆ, ಎರಡೂ ಕೈಯಲ್ಲೂ ಬಿಲ್ಲು ಬಾಣವನ್ನು ಹಿಡ್ಕೊಂಡಿರ್ತಾನೆ, ಮತ್ತು ಅವನ ಕಾನ್ಸಂಟ್ರೇಷನಲ್ಲಿರುತ್ತೆ ಶತ್ರುಗಳ ಮೇಲೆ ಇರುತ್ತೆ. ಸೊ ಲೆಫ್ಟ್ ಹೋಗಬೇಕು ರೈಟ್ ಹೋಗಬೇಕು ಅಂದರೆ ಹೇಗೆ ಹೋಗ್ತಾರೆ, ಹೇಗೆ ಹೇಳಬೇಕು? ಅವರು ಕಾಲಲ್ಲಿ ಓದಿತಾಯಿದ್ರು. ಎಡಗಡೆ ಹೋಗಬೇಕು ಅಂದರೆ ಎಡಗಾಲಲ್ಲಿ ಎಡಗಡೆ ಸೊಂಟಕ್ಕೆ ಓದಿತಾಯಿದ್ರು, ಬಲಗಡೆ ಹೋಗಬೇಕು ಅಂದರೆ ಬಲಗಾಲಲ್ಲಿ ಬಲಗಡೆ ಸೊಂಟಕ್ಕೆ ಓದಿತಾಯಿದ್ರು. ಸೊ ಅದರಿಂದ ಅವರಿಗೆ ಡೈರೆಕ್ಷನ್ ಗೊತ್ತಾಗ್ತಾ ಇತ್ತು, ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಾ ಅಂತ. ಸೊ ಇಂತಹ ಒಂದು ಕೆಲಸವನ್ನು ಅವರು ಒಪ್ಕೊಳ್ತಾರೆ, ಭಗವಂತ ಒಪ್ಕೊಳ್ತಾರೆ. ಸೊ ಒಂದು ಸಲ ಕರ್ಣ ಯಾರು ಶಲ್ಯನ ಹತ್ರ ಹೋಗಿ ಕೇಳ್ತಾರೆ, ನೀನು ನನ್ನ ಸಾರಥಿ ಆಗು ಅಂತ. ಶಲ್ಯ ಇಮ್ಮಿಡಿಯೇಟ್ ರಿಜೆಕ್ಟ್ ಹೇಳ್ತಾರೆ, ಕೋಪ ಬರುತ್ತೆ ಅವರಿಗೆ. ನೀನು ಏನು ಹೇಳ್ತಿದ್ಯಾ, ನಾನು ಮದ್ರ ದೇಶದ ರಾಜ, ನನ್ನನ್ನು ಹೋಗಿ ಸಾರಥಿ ಆಗು ಅಂತ ಹೇಳ್ತೀಯಾ ಅಂತ ಹೇಳ್ತಾರೆ. ಆದರೆ ಕರ್ಣ ಸಂಭವ ಕನ್ವಿನ್ಸ್ ಮಾಡ್ತಾರೆ. ನೋಡಿ, ಅರ್ಜುನಿಗೆ ಸಾರಥಿ ಯಾರು? ಕೃಷ್ಣನಿಗೆ ಸಮನಾಗಿ ಯಾರು ಇರೋದಕ್ಕೆ ಸಾಧ್ಯ ಸಾರಥಿ? ನೀವು ಮಾತ್ರ ಇರೋದಕ್ಕೆ ಸಾಧ್ಯ, ಬೇರೆ ಯಾರೂ ಅಲ್ಲ. ಸೊ ನೀವು ಕೃಷ್ಣನಿಗೆ ಸಮನಾಗಿ ಇರೋದಕ್ಕೆ ಸಾಧ್ಯ, ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ಸಾರಥಿ ಆಗೋದಕ್ಕೆ ಅಂತ. ಆವಾಗ ಒಪ್ಕೊಳ್ತಾರೆ, ಹೌದು ಸೊ ಕೃಷ್ಣನಿಗೆ ಈಕ್ವಲ್ ಆಗಿ ನಾನು ಮಾತ್ರ ಇರೋದಕ್ಕೆ ಸಾಧ್ಯ ಅಂತೇಳಿ ಅವಾಗ ಅವರು ಸಾರಥಿಯಾಗಿ ಒಪ್ಕೊಳ್ತಾರೆ. ಅಂದರೆ ಒಬ್ಬ ಸಾಮಾನ್ಯ ರಾಜ ಶಲ್ಯರ ಸಾರಥಿ ಆಗಬೇಕು ಅಂದರೆ ಎಷ್ಟು ಕೋಪ ಬರುತ್ತೆ, ಒಪ್ಕೊಳ್ಳೋದಿಲ್ಲ. ಆದರೆ ಯಾವಾಗ ಅರ್ಜುನ ಕೃಷ್ಣನನ್ನು ಸಾರಥಿಯನ್ನಾಗಿ ಕೇಳ್ತಾರೋ 2 ನಿಮಿಷ ಅವರು ಯೋಚನೆ ಮಾಡದೆ ಹೌದು ಅಂತ ಒಪ್ಕೊಳ್ತಾರೆ ಕೃಷ್ಣ. ಸೊ ಇದು ತೋರಿಸುತ್ತೆ ಕೃಷ್ಣ ಎಷ್ಟು ಭಕ್ತವತ್ಸಲ, ಕೃಷ್ಣ ಭಕ್ತರನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಸೊ ಹರೇ ಕೃಷ್ಣ.
ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವವೃಂದ ಕಿ ಜಯ.